ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸೊ ಇವರ ಹೆಸರು ಕಿಶೋರಿ ದಾಸ್ ಅಂತೇಳ್ಬಿಟ್ಟು, ಊರು ಕಾರವಾರ ಭಾಗದವರು, ವಯಸ್ಸು 37 ವರ್ಷ ಕಂಪ್ಲೀಟ್ ಆಗಿದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಮಸ್ಯೆ ಅತ್ತಿಗೆ ಮತ್ತು ನಾನು ಸುಖ ಇಲ್ಲದೆ ಜೀವನವನ್ನು ಮಾಡುತ್ತಿದ್ದೇವೆ. ಸೊ ಯಾರೇ ಬಂದರೂ ಕೂಡ ಕೊಡಲು ರೆಡಿ ಇದ್ದೇವೆ, ಬಂದು ಸುಖವನ್ನು ಕೊಡಿ ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋದು. ಕೆಲಸ ಸ್ವಂತ ಮೊಬೈಲ್ ಶಾಪ್ ಇದೆ, ಅಲ್ಲೇ ನಿಮಗೆ ಕೆಲಸವನ್ನು ಕೊಟ್ಟು ಸುಖವನ್ನು ಅನುಭವಿಸುತ್ತೇವೆ ಅಂತೇಳಿ ಇದಿಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಸ್ನೇಹಿತರೆ, ಇವರ ಬಳಿ ಇರುವ ಟೊಯೋಟಾ ಅರ್ಬನ್ ಕ್ರೂಸರ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿರೋದು. ಸೊ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊನೆಯಲ್ಲಿ ಕೊಡ್ತಾ ಹೋಗ್ತೇನೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇದರ ಜೊತೆಗೆ ಮದುವೆ ಆಗಿದೆ ಆದರೆ ದಾಂಪತ್ಯ ಸುಖ ಇಲ್ಲ ಅಂತೇಳಿ ಆ ಒಂದು ವಿಚಾರದ ಬಗ್ಗೆನೂ ಕೂಡ ಕೆಲವೊಂದು ಮಾಹಿತಿಯನ್ನು ಕೊಟ್ಟಿರೋದು. ಸೊ ಮೊದಲನೇದಾಗಿ, ಅತ್ತಿಗೆ ಗಂಡ ಸುಖ ಕೊಡುತ್ತಿಲ್ಲ, ನನಗೆ ಗಂಡ ಸುಖ ಕೊಡುತ್ತಿಲ್ಲ, ಹಾಗಾಗಿ ಸುಖ ಇಲ್ಲದೆ ಜೀವನವನ್ನು ಮಾಡುತ್ತಿದ್ದೇವೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಸೊ ಈ ಒಂದು ಕಾರಣಕ್ಕೆ ಇಬ್ಬರು ಮಾತನಾಡಿಕೊಂಡು ಪ್ಲ್ಯಾನ್ ಮಾಡಿದ್ದೇವೆ. ಎಷ್ಟೇ ಖರ್ಚು ಬಂದರೂ ಕೂಡ ಓಕೆ, ಕೊಡುತ್ತೇವೆ, ಮನೆಗೆ ಬಂದು ತೃಪ್ತಿ ಆಗುವ ತನಕ ಸುಖ ಕೊಡಬೇಕು, ಸೊ ಅಂಥವರು ಮಾತ್ರ ಕರೆ ಮಾಡಿ ಅಂತೇಳಿ ಇದಿಷ್ಟು ಮದುವೆ ಆಗಿದ್ದರೂ ದಾಂಪತ್ಯ ಸುಖ ಇಲ್ಲ ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು. ಇದರ ಜೊತೆಗೆ ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ಇದ್ದರೂ ಓಕೆ ಸಿಗುತ್ತೆ ಅಂತೇಳಿ ಇವರಿಗೆ ಸದ್ಯದ ಮಟ್ಟಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಇವರೇ ಖುದ್ದಾಗಿ ಕೊಟ್ಟಿರೋದು. ಸೊ ಮೊದಲನೇದಾಗಿ, ಮುದುಕ ಆಗಿದ್ದರೂ ಓಕೆ, ಆದರೆ ಇಬ್ಬರಿಗೂ ಕೇಯುವ ಶಕ್ತಿ ಇರಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋದು. ಅಂದರೆ ಏಜ್ ಪರ್ಸನ್ ಆಗಿದ್ದರೂ ಕೂಡ ಓಕೆ, ಇಬ್ಬರನ್ನು ಕೇಯುವ ಶಕ್ತಿ ಇರಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋದು. ಎರಡನೇದು, ದುಡ್ಡಿನ ಬೇಡಿಕೆಯನ್ನು ಮೊದಲೇ ತಿಳಿಸಬೇಕು, ಅಂದರೆ ಮಾತ್ರ ಬೇಕು ಬೇಡ ಅಂತೇಳಿ ಹೇಳ್ತೀವಿ ಅಂತೇಳಿ ತಿಳಿಸಿದ್ದಾರೆ. ಮೋಸ ಮಾಡೋರಿಂದ ದೂರ ಇರುತ್ತೇವೆ ಅಂತೇಳಿ ಹೇಳಿಕೊಂಡಿದ್ದಾರೆ. ಅಂದರೆ ಮೋಸ ಮಾಡೋರಿಗೆ ಅವಕಾಶ ಕೊಡೋದಿಲ್ಲ ಅಂತೇಳಿ ತಿಳಿಸಿರೋದು. ಸುಖ ಬೇಕು, ಜೊತೆಗೆ ಒಳ್ಳೆ ಜೀವನ ಕೂಡ ಮಾಡಬೇಕು, ಹಾಗಾಗಿ ನಮ್ಮ ವೈಯಕ್ತಿಕ ಜೀವನದಲ್ಲಿ ಮೂಗು ತೂರಿಸಬಾರದು ಅಂತೇಳಿ ಇದಿಷ್ಟು ಇವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರೋದು. ಸೊ ತುಂಬಾ ಸಿಂಪಲ್ ಆಗಿರ್ತಕ್ಕಂತಹ ಗುಣಗಳನ್ನು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋದು. ನೋಡಿ, ಇಷ್ಟ ಆಗಿತ್ತು ಅಂದರೆ ಮಾತ್ರ ಸಂಬಂಧವನ್ನು ಬೆಳೆಸಿ ಸುಖವನ್ನು ಅನುಭವಿಸಬಹುದು. ಇನ್ನು ಕೊನೆಯದಾಗಿ ಸ್ನೇಹಿತರೆ, ಇವರ ಬಳಿ ಇರುವ ಟೊಯೋಟಾ ಅರ್ಬನ್ ಕ್ರೂಸರ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿರೋದು. ಸೊ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೋಡ್ತಾ ಹೋಗೋಣ ಬನ್ನಿ. ಇದರ ಒಂದು ರಿಜಿಸ್ಟ್ರೇಷನ್ ಇಯರ್ ಬಂದ್ಬಿಟ್ಟು ಜನವರಿ 2022 ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ಸೂರೆನ್ಸು ಆಲ್ರೆಡಿ ಎಕ್ಸ್ಪೈರ್ ಆಗಿದೆ. ಫ್ಯೂಯಲ್ ಟೈಪು ಪೆಟ್ರೋಲ್ ಆಗಿರುವಂಥದ್ದು. ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟೇಬಲ್ ಆಗಿ ಕೂತ್ಕೊಳ್ಬೋದು. ಹಾಗೆಯೇ ಕಿಲೋಮೀಟರ್ ಡ್ರೈವನ್ನು 18,000 ಕಿಲೋಮೀಟರ್ ಆಲ್ರೆಡಿ ರನ್ ಆಗಿದೆ. ಇನ್ನು RTO ಬಂದ್ಬಿಟ್ಟು ಬೆಂಗಳೂರು ಆಗಿರುತ್ತೆ. ಓನರ್ಶಿಪ್ಪು ಫಸ್ಟ್ ಓನರ್ ಆಗಿರೋದು. ಇಂಜಿನ್ ಡಿಸ್ಪ್ಲೇಸ್ಮೆಂಟು 1462 cc. ಟ್ರಾನ್ಸ್ಮಿಷನ್ ಆಟೋಮೆಟಿಕ್ ಇದೆ. ಹಾಗೆ ಇಯರ್ ಆಫ್ ಮ್ಯಾನುಫ್ಯಾಕ್ಚರಿಂಗು 2022 ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು. ಇದನ್ನು ಹೊರತುಪಡಿಸಿ ಕೆಲವೊಂದು ಸ್ಪೆಸಿಫಿಕೇಷನ್ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿರೋದು. ಮೊದಲೇ ತಿಳಿಸಿದಾಗೆ ಇಂಜಿನ್ ಕೆಪಾಸಿಟಿ ಬಂದ್ಬಿಟ್ಟು 1462 cc. ಪವರು 103 bhp. ಟ್ರಾನ್ಸ್ಮಿಷನ್ ಆಟೋಮೆಟಿಕ್ ಇದೆ. ಹಾಗೆ ಮೈಲೇಜು 18.76 km/ಲೀಟರ್ ಕೊಡುತ್ತೆ ಅಂತೇಳಿ ತಿಳಿಸಿದ್ದಾರೆ. ಫ್ಯೂಯಲ್ ಟೈಪು ಪೆಟ್ರೋಲು. ಹಾಗೆ ನಂಬರ್ ಆಫ್ ಏರ್ ಬ್ಯಾಗ್ಸು ಫ್ರಂಟ್ 2 ಏರ್ ಬ್ಯಾಗ್ಸ್ಗಳನ್ನು ಮಾತ್ರ ಕೊಟ್ಟಿದ್ದಾರೆ ಅಂತೇಳಿ ಇದಿಷ್ಟು ಇವರ ಬಳಿರುವ ಟೊಯೋಟಾ ಅರ್ಬನ್ ಕ್ರೂಸರ್ ಕಾರ್ ಬಗ್ಗೆ ಫುಲ್ ರಿವ್ಯೂವನ್ನು ಕೊಟ್ಟಿರೋದು. ನಿಮಗೆ ಇಷ್ಟ ಆಗಿತ್ತು ಅಂದರೆ ಸ್ನೇಹಿತರೆ, ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಇವರ ಒಂದು ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ಒಂದು ನಿರ್ಧಾರವನ್ನು ನೇರವಾಗಿ ತಿಳಿಸ್ಬೋದು.